ನನ್ನ ವ್ಯಾಪಾರದಲ್ಲಿ ಇಷ್ಟು ಬರಬೇಕು ಅಂತೇಳಿ ನೀವು ಮತ್ತೆ ಮೆಸೇಜ್ ಪಾಸ್ ಮಾಡ್ತಿದ್ದೀರ ಯೂನಿವರ್ಸ್ಗೆ, ನನಗೆ ಇಷ್ಟು ಬೇಕಷ್ಟೇ. ಇನ್ನು ಕೊಡೋದು ಯಾರು? ಅವನು ಕೊಡ್ತಾನೆ, ಯೂನಿವರ್ಸ್ ಕೊಡುತ್ತೆ. ಸೊ ಈ ನೇಚರ್ಗೆ ಗೊತ್ತಿಲ್ಲ ಮೇಡಮ್ ನೀವು ಯಾರು ನಾನು ಯಾರು ಅಂತಂತೇಳಿ. ಬಟ್ ಯಾರು ಏನು ಅಂದುಕೊಳ್ತಾರೋ ಅವ್ರ ಪ್ರೋಗ್ರಾಮ್ ಏನಿದೆಯೋ ಆ ಪ್ರಕಾರ ಏನೇನು ಕೊಡಬೇಕು ಅದೆಲ್ಲ ಕೊಟ್ಬಿಡುತ್ತೆ. ದುಡ್ಡು ಗೊತ್ತಿಲ್ವೇ? ದುಡ್ಡು ದೇವರೇ. ನೀವು ಯಾರು ಅದನ್ನು ಬಯಸ್ತಾರೋ ಅವ್ರಿಗೆ ಸಿಕ್ಬಿಡುತ್ತೆ. ಅವ್ರು ಕೆಟ್ಟವರಾಗಿರ್ಬೋದು, ಒಳ್ಳೆಯವರಾಗಿರ್ಬೋದು. ಬಟ್ ಅವ್ರ ಕೆಟ್ಟತನದಲ್ಲಿ ಕೆಟ್ಟ ರೀತಿಯಲ್ಲಿ ಇದ್ದ ತಕ್ಷಣ ಇಲ್ಲಿ ಎಸ್ಕೇಪ್ ಆಗ್ಬೋದು. ಬಟ್ ಯಾವಾಗ ನಮ್ಮ ಜ್ಞಾನವು, ನಮ್ಮ ಒಂದು ಪ್ರಜ್ಞೆಯು, ನಮ್ಮ ಒಂದು ಚೇತನವು, ಆ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಏನು ಕರಿತೀವೋ ಆ ಮೈಂಡು ಬ್ರಹ್ಮನ ಮೈಂಡ್ಗೆ ಒಂದೇ ಆಗುತ್ತೋ ಆಗ ನಾವು ಕೋರ್ಕೊಳ್ಳೋದೇ ಬೇಡ, ಎಲ್ಲ ಸಿಗ್ತಿರುತ್ತೆ. ನೀವು ಏನನ್ನು ನಂಬ್ತಿರೋ ಅದು ಸಿಗುತ್ತೆ. ನೀವು ಯಾವುದನ್ನು ನಂಬೋಕ್ಕೆ ನೀವು ರೆಡಿ ಇಲ್ವೋ ಅದು ಸಿಗೋದೇ ಇಲ್ಲ. ನಮಸ್ಕಾರ, ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಸೌಮ್ಯ ಮಳಲಿ. ಕಾರ್ಯಕ್ರಮದ ಹೆಸರೇ ಹೇಳುವಂತೆ ಹಣ ಸಂಪಾದನೆ ಮಾಡೋದು ಹೇಗೆ, ನಾವು ಗಳಿಸಿದಂತಹ ಹಣವನ್ನ ನಮ್ಮ ಬಳಿ ಉಳಿಸ್ಕೊಂಡು ಐಶ್ವರ್ಯವನ್ನ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ, ವ್ಯಾಪಾರದಲ್ಲಿ ಲಾಭ ಮಾಡೋದು ಹೇಗೆ, ನಮ್ಮ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀವಿ, ಆ ಸಮಸ್ಯೆಗಳಿಂದ ಆಚೆ ಬರೋದು ಹೇಗೆ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉತ್ತಮ ಮಾರ್ಗದರ್ಶನವನ್ನ ನೀಡೋದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ನಮ್ಮ ಕಾರ್ಯಕ್ರಮದಲ್ಲಿ ಗುರುಗಳು ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸುಲಭ ಮಾರ್ಗೋಪಾಯಗಳನ್ನ ಪ್ರತಿ ವಾರ ಕೂಡ ನಿಮ್ಗೆ ನೀಡ್ತಾ ಬರ್ತಿದ್ದಾರೆ. ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇಂಥದ್ದೇ ಹಲವಾರು ವಿಶೇಷ ಮಾಹಿತಿಗಳನ್ನ ಗುರುಗಳು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ಲಿದ್ದಾರೆ. ಹಾಗಾದ್ರೆ ಮತ್ಯಾಕ್ ತಡ, ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಹಾಗೆ ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನ ತಂದುಕೊಟ್ಟು ನಮ್ಮೊಳಗಿರುವಂತಹ ಬ್ರಹ್ಮತತ್ವವನ್ನ ಜಾಗೃತಿಗೊಳಿಸಿ ನಾವು ಅಂದುಕೊಂಡಿದ್ದೆಲ್ಲವನ್ನು ಪಡ್ಕೊಳ್ಳುವಂತಹ ವಿಶ್ವ ಮಾರ್ಗಗಳನ್ನ ನಮಗೆ ತಿಳಿಸ್ಕೊಡ್ತಾ ಇರುವವರು ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಹಲವಾರು ವರ್ಷಗಳಿಂದ ಈ ಹಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವ ವಿಚಾರದಲ್ಲಿ ಸಮಸ್ಯೆ ಇದೆ ನಮ್ಮ ಜೀವನದಲ್ಲಿ, ಜನ ಬಂದು ನಿಮ್ಮ ಹತ್ರ ಹೇಳ್ಕೊಂಡಾಗ ಅದಕ್ಕೆ ಬೇಕಾದಂತಹ ಮಾರ್ಗೋಪಾಯಗಳು, ವಿಶ್ವ ತಂತ್ರ ಮಂತ್ರಗಳನ್ನು ಕೊಟ್ಟು ಅವರ ಸಮಸ್ಯೆಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಲಕ್ಷಾಂತರ ಜನ ಇಲ್ಲಿ ತನಕ ನಿಮ್ಮಿಂದ ನಿಮ್ಮ ಹತ್ರ ಸಮಸ್ಯೆ ಬಂದು ಹೇಳ್ಕೊಂಡು ಅದರಿಂದ ಪರಿಹಾರ ಕಂಡುಕೊಂಡು ಇವತ್ತು ಒಂದು ಉತ್ತಮ ಜೀವನ ನಡೆಸ್ತಾ ಇದ್ದಾರೆ. ಅವರೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಕಾರ್ಯಕ್ರಮದ ಆರಂಭದಲ್ಲೇ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಸೊ ಅದೇ ರೀತಿ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಪ್ರತಿ ತಿಂಗಳು ಕೂಡ ನೀವು ಒಂದು ಕಾರ್ಯಾಗಾರವನ್ನು ಕಂಡಕ್ಟ್ ಮಾಡ್ತಿದ್ದೀರಾ. ಆ ಕಾರ್ಯಾಗಾರ ಇದೇ ನವೆಂಬರ್ 30ನೇ ತಾರೀಕು ನಡೀತಾ ಇದೆ. ಈ ಕಾರ್ಯಾಗಾರದ ಪ್ರಮುಖ ಅಂಶಗಳು ಏನೇನು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಅಂದ್ರೆ ಮೇನ್ ಆಗಿ ಈ ಕಾರ್ಯಾಗಾರದಲ್ಲಿ ಗುರೂಜಿಯವರು ಈ ಬಾರಿ ಏನೇನು ಹೇಳ್ಕೊಡ್ತಾರೆ ಅಂತ, ಮೊದಲನೇದಾಗಿ ಸ್ಪೆಷಲ್ ಮನಿ ಮೆಡಿಟೇಷನ್ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ. ಮನಿ ಮೆಡಿಟೇಷನ್ ಅನ್ನ ಖುದ್ದು ಈ ಕಾರ್ಯಕ್ರಮದಲ್ಲಿ ಕಾರ್ಯಾಗಾರ ಅಟೆಂಡ್ ಮಾಡುವಂತಹ ಪ್ರತಿಯೊಬ್ಬರನ್ನು ಕೂಡ ಅವರಿಂದ ಮನಿ ಮೆಡಿಟೇಷನ್ ಅನ್ನ ಮಾಡಿಸ್ತಿದ್ದಾರೆ. ಅದರ ಜೊತೆಗೆ ಉಚಿತ ಧನಾಕರ್ಷಣೆಯ ಯಂತ್ರವನ್ನ ಕೂಡ ಈ ಕಾರ್ಯಾಗಾರದಲ್ಲಿ ಗುರೂಜಿ ಕೊಡ್ತಿದ್ದಾರೆ. ಇನ್ನು ದೃಷ್ಟಿ ದೋಷ ನಿವಾರಣೆಯನ್ನ ಯಾವ ರೀತಿ ನಾವು ಮಾಡ್ಕೊಳ್ಬೇಕು, ಯಾವ ರೀತಿ ದೃಷ್ಟಿ ದೋಷ ನಿವಾರಣೆ ಮಾಡಬಹುದು, ಇದನ್ನ ಕೂಡ ಮಾಡಿಸಿಕೊಡಲಿದ್ದಾರೆ ಗುರೂಜಿಯವರು ಕಾರ್ಯಾಗಾರದಲ್ಲಿ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಒಂದು 3 ಲಕ್ಷವನ್ನ ಇನ್ವೆಸ್ಟ್ ಮಾಡಿ ಪ್ರತಿ ತಿಂಗಳು 2 ಲಕ್ಷಕ್ಕಿಂತಲೂ ಹೆಚ್ಚು ಲಾಭ ಹೇಗೆ ಮಾಡ್ಕೊಳ್ಬಹುದು, ಇದ್ರ ಬಗ್ಗೆ ಕೂಡ ಕಾರ್ಯಾಗಾರಕ್ಕೆ ಬರುವವರಿಗೆ ಗುರೂಜಿಯವರು ತಿಳಿಸ್ಕೊಡ್ಲಿದ್ದಾರೆ. ಸೊ ಇದೆಲ್ಲ ಫಲವನ್ನ, ಇದೆಲ್ಲದರ ಒಂದು ಬೆನಿಫಿಟ್ಸ್ ಅನ್ನ ನೀವು ಪಡ್ಕೊಳ್ಬೇಕು ಅಂತ ಆಸೆ ಇದ್ದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಈ ಕಾರ್ಯಾಗಾರಕ್ಕೆ ಎನ್ರೋಲ್ ಮಾಡ್ಕೊಳ್ಳಿ, ಬುಕಿಂಗ್ ಮಾಡ್ಕೊಳ್ಳಿ, ಈ ಕಾರ್ಯಾಗಾರ ಅಟೆಂಡ್ ಮಾಡಿ. ಇನ್ನು ಕಾರ್ಯಾಗಾರಕ್ಕೆ ಬರೋ ಮುಂಚೆ ಒಂದಷ್ಟು ನಿಯಮಗಳನ್ನ ಪಾಲಿಸಬೇಕು. ಆ ನಿಯಮಗಳೇನು, ಇದೆಲ್ಲದ್ರ ಬಗ್ಗೆ ಕೂಡ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಮಾಹಿತಿ ಕೊಡ್ತಾರೆ. ಮಾಹಿತಿ ಪಡ್ಕೊಂಡು ಕಾರ್ಯಾಗಾರವನ್ನು ಅಟೆಂಡ್ ಮಾಡಿ. ಇದರ ಜೊತೆಗೆ 3 ತಿಂಗಳಿಗೊಮ್ಮೆ ಸ್ಪೆಷಲ್ ಕಾರ್ಯಾಗಾರ ವರ್ಕ್ಶಾಪ್ ಅನ್ನ ಗುರೂಜಿಯವರು ಕಂಡಕ್ಟ್ ಮಾಡ್ತಾರೆ. ಈ ವರ್ಕ್ಶಾಪ್ ಆನ್ಲೈನ್ ವರ್ಕ್ಶಾಪ್ ಆಗಿರುತ್ತೆ.
ಹೊಸ ವರ್ಷದ ಸಂದರ್ಭದಲ್ಲಿ ನಿಮ್ಮ ಜೀವನಕ್ಕೆ ಹೊಸತನ ತರುವುದಕ್ಕೆ ಗುರುಜಿಯವರು ಇದೇ ಮುಂಬರುವ ಜನವರಿ 2026 ಜನವರಿ ಆನ್ಲೈನ್ ವರ್ಕ್ಶಾಪ್ ಅನ್ನ ಕೂಡ ಕಂಡಕ್ಟ್ ಮಾಡ್ತಿದ್ದಾರೆ. ಇದು ಬಹಳ ಸ್ಪೆಷಲ್ ಆದಂತಹ ವರ್ಕ್ಶಾಪ್. ಇದರಲ್ಲಿ ಸಾಕಷ್ಟು ಮಾಹಿತಿಯನ್ನು ಗುರುಜಿಯವರು ಕೊಡಲಿದ್ದಾರೆ. ಸೊ ಆನ್ಲೈನ್ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಬೇಕು ಅಂದಿದ್ದಲ್ಲೂ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಕಾರ್ಯಕ್ರಮದಲ್ಲಿ ನಾನು ಒಂದಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತು ಬಂದು ಕುಳಿತಿದ್ದೀನಿ ಗುರುಜಿ. ಸ್ಪೆಷಲ್ ಆಗಿ ನೀವು ಯಾವಾಗಲೂ ಹೇಳ್ತಿರ್ತೀರಾ, ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ನಾವು ಏನು ಯೋಚನೆ ಮಾಡ್ತೀವೋ ಅದೇ ಆಗತ್ತೆ. ಸೊ ನಾವು ಯಾವಾಗಲೂ ಕೂಡ ನನ್ನ ಹತ್ರ ಏನೂ ಇಲ್ಲ ಅಂತಂದರೆ ಏನೂ ಇರಲ್ಲ, ನನ್ನ ಹತ್ರ ಎಲ್ಲ ಇದೆ ಅಂತಂದರೆ ನಾವು ಪಾಸಿಟಿವಿಟಿನ ನಮ್ಗೆ ಏನು ಬೇಕೋ ಅದನ್ನು ಅಟ್ರ್ಯಾಕ್ಟ್ ಮಾಡ್ತೀರಿ ಅಂತ. ಸಮಾಜದಲ್ಲಿ ನಾವು ಸಹಜವಾಗಿ ಗುರುತಿಸುವಂಥದ್ದು, ಈ ವ್ಯಕ್ತಿ ಬಹಳ ಒಳ್ಳೆಯವನು, ಆ ವ್ಯಕ್ತಿ ಸರಿ ಇಲ್ಲ, ಕೆಟ್ಟವನು ಅಂತ. ಸೊ ಎಷ್ಟೊಂದು ಜನ ಒಳ್ಳೆಯವರು, ಅಯ್ಯೋ ಒಳ್ಳೆಯವನು ಆತ ಆದರೆ ಒಳ್ಳೆಯದೇ ಆಗಲ್ವಲ್ಲ, ಪಾಪ ಕಷ್ಟನೇ ಅನುಭವಿಸ್ತಿರ್ತಾನಲ್ಲ ಅಂತ ಹೇಳ್ತೀವಿ. ಇನ್ನೊಂದ್ಸಲ ಆ ಮನುಷ್ಯ ಸರಿ ಇಲ್ಲ ಆದರೂ ನೋಡು ಎಷ್ಟು ಚೆನ್ನಾಗಿ ಬದುಕ್ತಿದ್ದಾನೆ ಅಂತ ನಾವು ಉದಾಹರಣೆ ಕೊಟ್ಟು ಮಾತಾಡ್ತಿರ್ತೀವಿ. ಅಂದರೆ ಈಗ ಒಳ್ಳೆಯವರು ಕೆಟ್ಟವರು ಎಲ್ರಿಗೂ ಕೂಡ ತಾವೇನು ಒಳ್ಳೇದು ಅನ್ಕೋತೀವೋ ಅಥವಾ ಏನು ಅನ್ಕೋತೀವೋ ಅದು ಆಗ್ಬಿಡುತ್ತಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಗುರೂಜಿ. ಐ ಥಿಂಕ್ ಇದು ಎಲ್ಲರ ಪ್ರಶ್ನೆನೂ ಆಗಿರುತ್ತೆ. ಸೊ ಅಂದ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಾ ಅಂತ ಇರುತ್ತೆ ಎಲ್ರಿಗೂ. ಒಂದು ಎಕ್ಸಾಂಪಲ್ ಮೇಡಮ್, ನಿಮಗೆ ಒಂದು ಕಿರು ಬೆರಳು ತೆಗೆದುಕೊಳ್ಳಿ. ನಿಮ್ಮ ಕಿರು ಬೆರಳಿದೆ ತಾನೇ, ನೀವು ತೆಗೆದುಕೊಳ್ಳ್ರಪ್ಪ, ಯಾರು ನೋಡ್ತಿದ್ದೀರ ಅವರು ಸ್ವಲ್ಪ ಅಲ್ಲಾಡಿಸ್ಬೋದಾ ಮೇಡಮ್ ಇದನ್ನ? ಯಾಕೆ ಮೇಡಮ್ ಇದು ಅಲ್ಲಾಡ್ತಿದೆ? ಯಾಕೆ ಇದು ಅಲ್ಲಾಡ್ತಿದೆ? ನಾವು ಹಿಂಗೆ ಮಾಡಬೇಕು ಅಂತ ಅನ್ಕೊಂತಾ ಇದೀವಿ. ನಾವು ಅಂದ್ಕೊಳ್ತಿರೋದೆಲ್ಲಿ? ಇಲ್ಲಿ. ಹೌದು. ಇದೆಲ್ಲಿ ಮೂವ್ ಆಗ್ತಿದೆ? ಬೆರಳಲ್ಲಿ. ಸುಮ್ಮನೆ ಇರಿ ಅಂತ ಹೇಳಿ ಸುಮ್ಮನೆ ಇರುತ್ತೆ ನೋಡಿ. ಹೌದು. ಎರಡನೇ ಬೆರಳು ತೆಗೆದುಕೊಳ್ಳಿ, ಇನ್ನೊಂದು ಬೆರಳು ರಿಂಗ್ ಫಿಂಗರ್ ಅದು ತೆಗೆದುಕೊಳ್ಳಿ. ಈಗ ಎರಡನ್ನೂ ಅಲ್ಲಾಡಿಸಿ ಎರಡೂ ಆಗ್ತದೆ. ಹೋಗಲಿ, ಎಲ್ಲರೂ ಸ್ವಲ್ಪ ಕೂದಲು ನಿಂಗೆ ಅಂದ್ಕೊಳ್ಳೋಣ. ಹಾಂ ನೋಡಿ, ಅಲ್ಲ ನೀವು ಇಲ್ಲಿ ಅಂದ್ಕೊಳ್ತಿದ್ದೀರಾ, ಇವೆಲ್ಲ ಕೆಲಸ ಮಾಡ್ತಿದೆ ನೋಡಿ ಮೇಡಮ್. ಇವರೆಲ್ಲ ಸೇವಕರು ಮೇಡಮ್. ಈ ಕೈ, ಕಾಲು, ಮೂಗು, ನಮ್ಮ ಕಣ್ಣು, ನಮ್ಮ ದೇಹ ಇವೆಲ್ಲವೂ ಸೇವೆ ಮಾಡೋದಕ್ಕಿರೋದು. ಯಾರ ಸೇವೆ? ನಮ್ಮ ಸೇವೆ ಮಾಡೋದಕ್ಕಿರೋದು. ಇನ್ಫ್ಯಾಕ್ಟ್ ಈ ಜಗತ್ತೇ ಆಗಿರೋದು. ನೀವು ಹೇಗೆ ನೀವು ಬೆರಳು ಇಲ್ಲಿ ಮೂವ್ ಮಾಡಿದ್ರೆ ಇಲ್ಲಿ ಮೂವ್ ಆಯಿತೋ, ಅದೇ ರೀತಿ ನೀವು ಹೇಳ್ತೀರಾ ನನ್ನ ವ್ಯಾಪಾರದಲ್ಲಿ ಇಷ್ಟು ಬರಬೇಕು ಅಂತೇಳಿ. ನೀವು ಮತ್ತೆ ಮೆಸೇಜ್ ಪಾಸ್ ಮಾಡ್ತಿದ್ದೀರ ಯೂನಿವರ್ಸ್ಗೆ, ನನಗಿಷ್ಟು ಬೇಕಷ್ಟೇ. ಇನ್ನು ಕೊಡೋದು ಯಾರು? ಅವನು ಕೊಡ್ತಾನೆ, ಯೂನಿವರ್ಸ್ ಕೊಡುತ್ತೆ. ನೀವು ಅಂದುಕೊಳ್ಳೋದೇ ಇಲ್ವೇ? ಈಗ ನಾನು ಅಂದುಕೊಂಡಿಲ್ಲ ಅಂದ್ಕೊಳ್ರಪ್ಪ, ನನ್ನ ಬೆರಳು ತಗೊಳ್ಳಲ್ಲ, ಮೂವ್ ಮಾಡಲ್ಲ. ನೋಡಿ, ಕಿರು ಬೆರಳು ಸಹ ಮೂವ್ ಆಗಲ್ಲ ನಾನು ಅಂದುಕೊಳ್ಳದೆ ಹೋದರೆ. ನಾನು ಅಂದುಕೊಂಡ್ರೆ ಮಾತ್ರನೇ ಹಿಂಗೆ ಮಾಡಿದ್ದು, ನಾನು ಅಂದುಕೊಂಡಿದ್ದಕ್ಕೆ ಮಾತ್ರನೇ ಬೊಟ್ಟಿಟ್ಕೊಂಡಿರೋದು, ನಾನು ಅಂದುಕೊಂಡಿದ್ದಕ್ಕೆ ಈ ಡ್ರೆಸ್ ಹಾಕ್ಕೊಂಡಿದ್ದು, ನಾನು ಅಂದುಕೊಂಡಿದ್ದಕ್ಕೇನೆ ಎಲ್ಲ ನಡೀತಿರೋದು. ನೀವು ಅಂದುಕೊಂಡಿದ್ದಕ್ಕೆ ನಿಮ್ಗೆ ಗೊತ್ತಾಗ್ತಿಲ್ವೇ? ಈಗ ಇದೇನಿದು ಒಳ್ಳೆಯವರು ಕೆಟ್ಟವರು ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲ. ಯೂನಿವರ್ಸ್ಗೆ ಒಳ್ಳೆಯವರು ಯಾರೂ ಇಲ್ಲ, ಕೆಟ್ಟವರು ಯಾರೂ ಇಲ್ಲ, ಎಲ್ಲ ಒಂದೇ. ಬಟ್ ಅವ್ರ ಕರ್ಮ ಪುಣ್ಯಕ್ಕನುಸಾರವಾಗಿ ಎಲ್ಲೆಲ್ಲಿ ಹೋಗಬೇಕೋ ಅಲ್ಲೆಲ್ಲಿ ಕಳಿಸ್ಬಿಡ್ತಾರೆ. ಇನ್ನು ಪುಣ್ಯ ಮಾಡಿದಿದ್ರೆ ಇಲ್ಲಿ ಬರ್ತಾನೇ ಇದ್ದಿಲ್ಲ ಭೂಮಿಗೆ. ನಾವು ಪಾಪ ಫುಲ್ ದೊಡ್ಡ ಪಾಪಿಷ್ಟ್ರು ಅಂದರೆ ಮತ್ತೆ ಇಲ್ಲಿ ಬರ್ತಿದ್ದಿಲ್ಲ, ಇನ್ನು ಪಾತಾಳ ಲೋಕಕ್ಕೆ ಹೋಗ್ಬೇಕಿತ್ತು. ಸೊ ಈಗ ಮತ್ತೆ ನಮಗೆ ಕೊಟ್ಟಿದೆ ಯೂನಿವರ್ಸು ಚೇತನ ಅನ್ನೋದು. ಅದಕ್ಕೆ ನನ್ನ ಹೆಸರು ನಾನೇ ಇಟ್ಕೊಂಡಿರೋದು ವಿಶ್ವಚೇತನ ನಾನು. ಹಾಗೆ ಎಲ್ಲರಲ್ಲೂ ಚೇತನ ಇದೆ. ಆ ಚೇತನ ಹೇಳುತ್ತೆ ಎಲ್ಲೋಗ್ಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಂತೆಲ್ಲ ನಾನು. ಸೊ ಹಾಗಾಗಿ ನಾವು ಅಂದುಕೊಂಡಿದ್ದೆಲ್ಲ ಆಗುತ್ತೆ. ಅದು ಈ ಭೂಲೋಕದ ನಿಯಮಗಳಾಗಿದೆ ನೋಡಿ. ಒಳ್ಳೆಯವರು ಕೆಟ್ಟವರು ಯೂನಿವರ್ಸಿಗೆ ಗೊತ್ತಿಲ್ಲ. ಯಾರಿಗೇನು ಬೇಕು ಅಂತ ಕೇಳ್ಕೊಳ್ತಾರೋ ಅದೆಲ್ಲ ಕೊಟ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ ಬೆಂಕಿ ಇದೆ. ಬೆಂಕಿ ಎಂಥ ತತ್ವ ಅದು, ಎಂಥ ದೈವ ತತ್ವ ಅದು. ಅದನ್ನು ನನ್ನನ್ನು ಮಾತ್ರ ಸುಡುತ್ತಾ? ಹೋಲಿ ಗಂಡಸರನ್ನ ಮಾತ್ರ ಸುಡಬೇಕಂತಿದೆಯಾ? ಇಲ್ಲ ಹೆಣ್ಮಕ್ಳನ್ನ ಸುಡಬಾರ್ದು ಅಂತ ಏನಾದರೂ ಅದಕ್ಕೆ ಇದೆಯಾ, ನಿಯಮ ಇದೆಯಾ? ಅಥವಾ ಯಾರೋ ಚಿಕ್ಕ ಮಗು ಹೋಗ್ಬಿಟ್ಟು ಮುಟ್ಟುತ್ತೆ ಬೆಂಕಿನ, ಅಯ್ಯೋ ಚಿಕ್ಕ ಮಗು ಪಾಪ ಏನೂ ಗೊತ್ತಿಲ್ಲ ಅಂತ ಸುಮ್ಮನೆ ಬಿಡುತ್ತಾ? ನೀವು ಪಂಚಭೂತಗಳನ್ನು ನೋಡಿ, ಎಲ್ಲರಿಗೂ ಒಂದೇ ಸಮ. ಇವ್ರಿಗೆ ಮೇಲು ಇವ್ರಿಗೆ ಕೀಳು ಅಂತ ಏನೂ ಇಲ್ಲ. ನೀವೇ ನಿಮ್ಮ ದೊಡ್ಡದೊಂದು ನಿಮ್ಮ ಜಮೀನು ಇರುತ್ತೆ, ನಿಮ್ಮ ಜಮೀನಲ್ಲಿ ಬಾವಿ ಇರುತ್ತಪ್ಪ. ಆ ಬಾವಿ ತುಂಬ ನೀರಿರುತ್ತೆ. ನೀವು ಹೋಗಿ ಬಾವಿಗೆ ಬಿದ್ದರೂ ನಿಮ್ಮದೇ ಬಾವಿ ಆಗಿರೋದಕ್ಕೆ, ಆ ಬಾವಿಯಲ್ಲಿರೋ ನೀರು ನಿಮ್ಮದೇ ಆಗಿರೋದಕ್ಕೆ, ಆ ನೀರು ಬಾವಿ ಹೇಳುತ್ತಾ ಅಯ್ಯಯ್ಯೋ ನನ್ನ ಓನರ್ ಬಂದು ಬಿದ್ದಿದ್ದಾರೆ, ನಾನು ಇವ್ರಿಗೆ ನೀರು ಕೊಡಿಸ್ಬಾರ್ದು, ಸಾಯಿಸಬಾರ್ದು ಅಂತ ಏನಾದರೂ ಇದೆಯಾ? ಇಲ್ಲ. ಆ ಥರ ಎಂಥ ನಿಯಮ ಇಲ್ವಲ್ಲ. ನೀರಿಗೆ ಗೊತ್ತಿಲ್ವಲ್ಲ ನೀವು ಯಾರು ಅಂತೇಳಿ, ಬೆಂಕಿಗೆ ಗೊತ್ತಿಲ್ವಲ್ಲ ನೀವು ಯಾರು ಅಂತೇಳಿ. ಸೊ ಈ ನೇಚರ್ಗೆ ಗೊತ್ತಿಲ್ಲ ಮೇಡಮ್ ನೀವು ಯಾರು, ನಾನು ಯಾರು ಅಂತಂತೇಳಿ. ಬಟ್ ಯಾರು ಏನು ಅಂದುಕೊಳ್ತಾರೋ ಅವ್ರ ಪ್ರೋಗ್ರಾಮ್ ಏನಿದೆಯೋ ಆ ಪ್ರಕಾರ ಏನೇನು ಕೊಡಬೇಕು ಅದೆಲ್ಲ ಕೊಟ್ಬಿಡುತ್ತೆ. ಸೊ ವೈ ಆರ್ ಯು ಮಿಸ್ಟೇಕಿಂಗ್?
ಸೊ ದಟ್ಸ್ ವೈ ಆಲ್ವೇಸ್ ಐ ಕೀಪ್ ಸೇಯಿಂಗ್ ವೆದರ್ ಯು ಗುಡ್ ಆರ್ ಬ್ಯಾಡ್ ಫಾರ್ ಮನಿ ಡಸಂಟ್ ನೋ, ಮನಿ ಈಸ್ ಅನ್ ಎನರ್ಜಿ. ದುಡ್ಡು ಗೊತ್ತಿಲ್ವೇ, ದುಡ್ಡು ದೇವ್ರೆ. ನೀವು ಯಾರು ಅದನ್ನು ಬಯಸ್ತಾರೋ ಅವ್ರಿಗೆ ಸಿಕ್ಬಿಡುತ್ತೆ. ಅವ್ರು ಕೆಟ್ಟವರಾಗಿರ್ಬೋದು, ಒಳ್ಳೆಯವರಾಗಿರ್ಬೋದು. ಬಟ್ ಅವ್ರ ಕೆಟ್ಟತನದಲ್ಲಿ ಕೆಟ್ಟ ರೀತಿಯಲ್ಲಿ ಇದ್ದ ತಕ್ಷಣ ಇಲ್ಲಿ ಎಸ್ಕೇಪ್ ಆಗ್ಬೋದು. ಬಟ್ ಮುಂದಿನ ಒಂದು ಇದು ಸಾವಾದಮೇಲೆ ಎಲ್ಲೆಲ್ಲಿ ಹೋಗಬೇಕು ಅಲ್ಲಲ್ಲಿ ಹೊರ್ಟೋಗ್ತಾರೆ. ಸೊ ನಾನು ಹೇಳ್ಕೊಡೋ ಮಾರ್ಗ ಫಾಲೋ ಮಾಡಿದ್ಮೇಲೆ ಯಾರು ಮಾಡ್ತಾರೋ ಅವ್ರಿಗೆಲ್ಲ ಬರೀ ಹಣ ಮಾತ್ರ ಸಿಗಲ್ಲ, ಮುಕ್ತಿ ಮೋಕ್ಷನೂ ಸಿಗುತ್ತೆ. ಸೊ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಒಂದು ಎರಡನೇದು ನಮಗೇನು ಬೇಕೋ ಅದು ಕೋರ್ಕೊಳ್ಳೋದು ತಪ್ಪೇ ಅಲ್ಲ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ನಾವು ಕೋರ್ಕೊಳ್ದೇ ಇದ್ದರೂ ಯೂನಿವರ್ಸ್ ಕೊಡುತ್ತೆ. ಯಾವಾಗ ನಾವು ದೇವರ ತನದಲ್ಲಿದ್ದಾಗ, ಅಂದರೆ ನಮ್ಮ ಮನಸ್ಥಿತಿ ಸತ್ಯಲೋಕದ್ದಾಗದಾಗ, ನಮ್ಮ ಮನಸ್ಥಿತಿ ಆ ಬ್ರಹ್ಮಂದು ಹೇಗಿದೆಯೋ ಹಾಗಿದ್ದಾಗ ನಿಮಗೆ ಅರ್ಥ ಆಗುತ್ತೆ. ನಾನು ಇದು ಹೇಳಿದಾಗ ತುಂಬ ಸಲ ಹೇಳಿದ್ದೇನೆ, ಬಟ್ ಐ ಡೋಂಟ್ ಮೈಂಡ್ ಸೇಯಿಂಗ್ ಇಟ್ ಅಗೇನ್, ಬಿಕಾಸ್ ನಿಮ್ಗೆ ಇನ್ನೂ ಸಂಪೂರ್ಣವಾಗಿ ಅರ್ಥ ಆಗಬೇಕು. ನಾವೆಲ್ಲರೂ ಮಕ್ಕಳಾಗಿದ್ವಾ, ಚಿಕ್ಕ ಚಿಕ್ಕ ಮಕ್ಕಳು, 1 ವರ್ಷ, 1 ತಿಂಗಳು, 2 ತಿಂಗಳು, 6 ತಿಂಗಳು, 8 ತಿಂಗಳು, 1 ವರ್ಷ. ಅಲ್ಲ, ನಾವು ಯಾವತ್ತಾದರೂ ಅಂದುಕೊಂಡ್ವಾ ನನ್ನ ತಾಯಿ ನನಗೆ ಊಟ ಕೊಡಲಿ ಅಂತ? ನೀವು ಅಂದ್ಕೊಂಡಿದ್ರಾ? ಅಲ್ಲ, ನಾವು ಮಕ್ಕಳಿದ್ದಾಗ, ಅಥವಾ ನಿಮಗೂ ಮಕ್ಕಳಿರ್ಬೋದು, ಅವ್ರ ಮಕ್ಳು ಯಾವತ್ತಾದ್ರೂ ಅಂದ್ಕೊಳ್ತಾರ ನನ್ನಮ್ಮ ಇವತ್ತು ಸ್ನಾನ ಮಾಡಿಸ್ಲಿ ಅಂತ? ಅಂದ್ಕೊಂಡಿದ್ದಾರೆ? ಅಲ್ಲ, ಯಾವತ್ತಾದರೂ ಮಕ್ಕಳು ಅಂದ್ಕೊಳ್ತಾರ ಇವತ್ತು ನನ್ನಮ್ಮ ಊಟ ಕೊಡಲಿ, ಊಟ ತಿನ್ನಿಸ್ದೆ ಮಲಗಿಸ್ಬಾರ್ದು ಅಂದ್ಕೊಂಡಿದ್ದಾರೆ ಮಕ್ಕಳು? ಅಲ್ಲ, ನನ್ನಮ್ಮ ನನಗಿಷ್ಟು ಮುತ್ತು ಕೊಡಬೇಕು ಅಂತ ಯಾವತ್ತಾದರೂ ಮಗು ಅಂದ್ಕೊಳ್ಳುತ್ತಾ? ಅಲ್ಲ, ಮಗು ಅಂದ್ಕೊಳ್ಳುತ್ತಾ ಯಾವತ್ತಾದರೂ ನನಗೆ ಲಾಲಿ ಆಡಿಸ್ಬೇಕು ಮಲಗಿಸೋಕೆ ಮುಂಚೆ ಅಂತ ಅಂದ್ಕೊಳ್ಳುತ್ತಾ? ಅಲ್ಲ, ಪ್ರತಿಯೊಂದು ತಾಯಿನೇ ಮಾಡ್ತಿರ್ತಾಳೆ. ಯಾವಾಗ ಮಗು, ಅದಕ್ಕೆ ನಾವು ಮಕ್ಕಳನ್ನ ದೇವರು ಅಂತೀವಲ್ವ, ಯಾವಾಗ ನಮ್ಮ ಮನಸ್ಥಿತಿ, ದೇವರ ಮನಸ್ಥಿತಿ, ನಮ್ಮ ಎನರ್ಜಿ ವೈಬ್ರೇಷನ್ ಫ್ರೀಕ್ವೆನ್ಸಿ ದೇವರದ್ದು ಯೂನಿವರ್ಸದ್ದು ಸೇಮ್ ಆಗಿರುತ್ತೋ, ಆಗ ನಾವು ಅಂದುಕೊಳ್ಳೋದೇ ಬೇಡ, ತನ್ನಿಂದ ತಾನೇ ಏನು ಬೇಕೋ ಅದೆಲ್ಲ ಸಿಕ್ಬಿಡುತ್ತೆ. 84 ಲಕ್ಷ ಜೀವರಾಶಿಗಳು ನಮ್ಮ ಜೊತೆನೇ ಈ ಭೂಲೋಕದಲ್ಲಿ ಜೀವಿಸ್ತಿವೆ. ಅದು ಆ 84 ಲಕ್ಷ ಜೀವರಾಶಿಗಳು ಮನುಷ್ಯನ ಬಿಟ್ಟರೆ ಏನಾದರೂ ಅಂದ್ಕೊಳ್ತಿದ್ದಾವೆ ಅವು ಮನಸ್ಸಲ್ಲಿ? ಏನಾದರೂ ಸಂಕಲ್ಪ ಇದೆಯಾ ಅದಕ್ಕೆ? ಇಟ್ಸ್ ಆಲ್ ಪ್ರೀಡಿಟರ್ಮಿನ್ಡ್, ಪ್ರೋಗ್ರಾಮ್ಡ್. ಅದಕ್ಕೆ ಏನು ಬೇಕೋ ಅದೆಲ್ಲ ಯೂನಿವರ್ಸೇ ಕೊಡ್ತಿದೆ. ಯಾವ ಪಕ್ಷಿ ಹತ್ರನೂ ಬ್ಯಾಂಕ್ ಅಕೌಂಟ್ ಇಲ್ಲ, ಯಾವ ಪ್ರಾಣಿ ಹತ್ರನೂ, ಯಾವ ಪ್ರಾಣಿಗೂ ದುಡ್ಡು ಅಂತ ಗೊತ್ತಿಲ್ಲ. ಅಲ್ಲ, ಯಾವುದೇ ಪ್ರಾಣಿ ಪಕ್ಷಿ ಆಗಲಿ ರಿಟೈರ್ಮೆಂಟ್ ಫಂಡ್ ಅಂತಿಟ್ಟಿಲ್ಲ, ಹೋದ್ರೂ ಹೋಗಲಿ ಅದಕ್ಕೇನೋ ಹಾಸ್ಪಿಟಲ್ಲು ಇಲ್ಲ. ಅಲ್ಲ, ಏನಾದರೂ ಇದೆಯಾ ಆ ರೀತಿ? ಏನಾದರೂ ಹೋಗಲಿ ಮನೆ ಯಾರಾದರೂ ಕಟ್ಕೊಡ್ತಿದ್ದಾರ? ಹೋಗಲಿ ಅದು ಗ್ರಾಸರಿ ತರೋದು, ಅಡುಗೆ ಮಾಡ್ಕೊಳ್ತಿದ್ದಾವ? ಹೋಗಲಿ ಬಟ್ಟೆ ಹಾಕ್ಕೊಳ್ತಿದ್ದಾವ? ಬಟ್ ಎಲ್ಲ ಕೊಟ್ಟಿರೋದು ಯಾರು ಇದಕ್ಕೆಲ್ಲ? ನಾನು ಆ ವಿಶ್ವವೇ ಯೂನಿವರ್ಸೇ ಕೊಟ್ಟಿದೆಯಲ್ವ. ಯಾವಾಗ ನಮ್ಮ ಜ್ಞಾನವು, ನಮ್ಮ ಒಂದು ಪ್ರಜ್ಞೆಯು, ನಮ್ಮ ಒಂದು ಚೇತನವು, ಆ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಏನು ಕರಿತೀವೋ, ಆ ಮೈಂಡು ಬ್ರಹ್ಮನ ಮೈಂಡ್ಗೆ ಒಂದೇ ಆಗುತ್ತೋ, ಆಗ ನಾವು ಕೋರ್ಕೊಳ್ಳೋದೇ ಬೇಡ, ಎಲ್ಲ ಸಿಗ್ತಿರುತ್ತೆ. ಬಟ್ ನಾವು ಈ ಭೂಲೋಕದಲ್ಲಿರೋದಕ್ಕೆ ನಮ್ಮ ಮನಸ್ಸು ಬ್ರಹ್ಮನ ಮನಸ್ಸು ಒಂದೇ ಆಗೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಕಾರ್ಯ ಮಾಡಬೇಕು. ಕಾರ್ಯ ಮಾಡಿದಾಗ ಮಾತ್ರ ನಮಗೇನು ಬೇಕೋ ಅದು ಸಿಗುತ್ತೆ. ಕೋರ್ಕೊಳ್ಳೋದು ಒಂದು ಕಾರ್ಯನೇ. ಇಲ್ಲಿ ತನಕ ನಾವು ಏನೆಲ್ಲ ಮಾಡ್ತೀವಿ ನೋಡಿ, ನಮ್ಮ ಸನಾತನ ಧರ್ಮದ ಪ್ರಕಾರ ಏನೆಲ್ಲ ಸಂಕಲ್ಪಗಳಿಟ್ಕೊಂಡು ಏನೆಲ್ಲ ಮಾಡ್ತೀವಿ, ಹರಕೆ ಹೊತ್ಕೊಳ್ತೀವಿ, ಇದೆಲ್ಲ ಏನಿದು? ಇದೆಲ್ಲ ಮತ್ತೆ ಕೋರ್ಕೊಳ್ಳೋದೇ ಅಲ್ವಾ? ಬಟ್ ಇದೊಂದು ಅರ್ಥ ಮಾಡ್ಕೋಬೇಕು, ಕೋರದೇ ಇದ್ದರೂ ಸಿಗುತ್ತೆ. ಬಟ್ ಕೋರಿದ ಮೇಲೆ ಸಿಗೋದು ಯಾವಾಗ ಅಂತ ಹೇಳ್ತೇನೆ. ಅದೇ ಮಗು 3 ವರ್ಷ ಆಗುತ್ತಮ್ಮ, 3ರಿಂದ ಒಂದು 9-10 ವರ್ಷದ ತನಕ ಅದು ಕೇಳಿದರೆ ಮಾತ್ರನೇ ಅಮ್ಮ ಕೊಡೋದು. ಈಗ ಎಲ್ಲೋ ಹೋಗ್ತಿರ್ತೀವಿ, ನನಗೆ ಆ ಟಾಯ್ ಬೇಕು ಅಂತ ಹೇಳುತ್ತೆ, ಆಟ ಸಾಮಾನು ಬೇಕು ಅಂತ. ನಿಮ್ಮ ಹತ್ರ ದುಡ್ಡಿರಲ್ಲ, ನೀವು ಕೊಡಿಸ್ತೀರಾ ಇಲ್ವೋ? ಹೇಗೋ ಮಾಡಿ ಕೊಡಿಸ್ತೀವಲ್ವ, ಸಾಲ ಮಾಡ್ತೀವೋ ಇನ್ನೊಂದು ಮಾಡ್ತೀವೋ. ಯಾಕೆ ಹೇಳಿ? ಅದಕ್ಕೆ ಬ್ರಹ್ಮನ ಮನಸ್ಥಿತಿ ಇಲ್ಲ, ಸ್ವಲ್ಪ ಕಲ್ಮಶ ಆಗಿದೆ. ಈ ಭೂಲೋಕಕ್ಕೆ ಬಂದ ಮೇಲೆ ನಾವೆಲ್ಲರೂ ಸ್ವಲ್ಪ ಕೆಟ್ಟೋಗ್ತಾ ಹೋಗ್ತೀವಿ, ಬಟ್ ಅಷ್ಟೊಂದು ಕೆಟ್ಟೋಗಿಲ್ಲ ಇನ್ನೂ. ಅದಕ್ಕೆ ಇನ್ನೂ ಮಗುನೇ, ಬಟ್ ಸಂಪೂರ್ಣ ಮಗು ಅಲ್ಲ. ಆ ಮಗುಗೆ ಸಿಗಬೇಕು ಅಂದರೆ ಕೋರ್ಕೋಬೇಕೀಗ. ಅದು ಕೇಳೋದೇ ಇಲ್ಲ ಅಂದ್ಕೊಳ್ಳಿ, ನಾವು ಕೊಡೋದಕ್ಕೆ ಮನಸ್ಸು ಬರುತ್ತೋ ಇಲ್ವೋ? ಅದು 1 ವರ್ಷ ಪಾಪು ಇದ್ದಾಗ ನಮಗೆ ಮನಸ್ಸಿತ್ತು ನಮಗೆ ಎಲ್ಲ ಮಾಡಬೇಕು ಅಂತ. ಈಗ 3 ವರ್ಷ ಆದಮೇಲೆ ಅದು ಕೋರ್ಕೊಳ್ಬೇಕು, ಅದು ಕೇಳಬೇಕೀಗ. ಬಟ್ ಕೇಳ್ದಾಗ ಕೊಡ್ತೀವಿ. ಅದೇ 10 ವರ್ಷ ಆಗಿ 18 ವರ್ಷದ ತನಕ ನೀವು ನೋಡಿ, ಬರೀ ಕೇಳಿದ್ರೆ ಕೊಡಲ್ಲ, ಆಟ ಹಿಡಿಬೇಕು, ಅಮ್ಮ ನನಗೆ ಬೇಕೇ ಬೇಕು ಅನ್ಬೇಕು, ಆಗ ಸಿಗ್ಬೋದೇನೋ. ಅದೇ 18 ಆದಮೇಲೆ ಅವ್ರಿಗೂ ಕೇಳೋದ್ರ ಮೇಲೆ ನಂಬಿಕೆ ಇರಲ್ಲ, ನಮಗೂ ಕೊಡಿಸ್ಬೇಕು ಅಂತಲೂ ಅನಿಸಲ್ಲ. ಈಗ ನಾವು ಅಂದ್ಕೊಳ್ತೀವಿ ನಮ್ಮ ಮಕ್ಕಳೇ, ಆದರೆ ಕಳ್ಳನ ಮಕ್ಕಳು ಅಂತೀವಿ. ನಮ್ಮ ಮಕ್ಕಳು ನಾವೇ.
ಯಾಕಂದರೆ ಅವ್ರಿಗೆ ನಂಬಿಕೆ ಇರಲ್ಲ. ಬಿಕಾಸ್ ಅವ್ರು ಯೂನಿವರ್ಸಿಂದ ದೂರ ಆಗ್ಬಿಟ್ಟಿರ್ತಾರೆ. ಅವ್ರ ಮನಸ್ಸು ಈ ಭೌತಿಕ ಪ್ರಪಂಚದ ಕಲಿಯುಗದ ಮನಸ್ಥಿತಿ ಆಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ನಾವು ಬಲವಾಗಿ ಸಂಕಲ್ಪ ಇಟ್ಕೊಂಡು ಕೋರ್ಕೊಂಡಾಗ ಮಾತ್ರ ಸಿಗುವಂಥದ್ದು. ಈಗ ಬಹುತೇಕ ಮಂದಿ ನಾವೆಲ್ಲ ದೊಡ್ಡವರಾಗ್ಬಿಟ್ಟಿದ್ದೀವ. ದೊಡ್ಡವರು ಅಂತಂದರೆ ದೊಡ್ಡದಾಗಿ ಬೆಳೆದಿದ್ದೀವಿ, ವಿಕಾಸನ ಆಗಿದ್ದೀವಿ ಅಂತಂತಲ್ಲ, ದೊಡ್ಡದಾಗಿ ಹಾಳಾಗಿದ್ದೀವಿ ಅಂತ ಅರ್ಥ ಮನಸ್ಥಿತಿಯಲ್ಲಿ. ಅದಕ್ಕೆ ನಾವು ಏನು ಕೋರಿಕೊಂಡ್ರೂ ಯೂನಿವರ್ಸ್ಗೆ ತಲುಪೋದೇ ಇಲ್ಲ, ರೀಚೇ ಆಗಲ್ಲ. ನಾವು ಅಂದ್ಕೊಳ್ತೀವಿ ಇದು ಇಟ್ಸ್ ನಾಟ್ ಅ ಮ್ಯಾನಿಫೆಸ್ಟೇಷನ್, ಇಟ್ಸ್ ಅ ಲಾ ಆಫ್ ಯೂನಿವರ್ಸ್. ಇಟ್ಸ್ ಜಸ್ಟ್ ಲೈಕ್ ಲಾ ಆಫ್ ಗ್ರಾವಿಟಿ. ನೀವು ಮೇಲೆ ಎಸ್ತಿದ್ದೆಲ್ಲ ಹೇಗೆ ಕೆಳಗಡೆ ಬೀಳುತ್ತೋ ಹಾಗೆ ಕೋರಿದ್ದೆಲ್ಲ ಒಂದು ಫಲ ಸಿಗುತ್ತೆ. ಬಟ್ ನಮ್ಗೆ ಕೋರ್ಕೊಳ್ಳೋಕ್ಕೆ ಗೊತ್ತಿಲ್ಲ. ಒಂದು ವೇಳೆ ನಾವು ಕೋರ್ತಿರೋದ್ರಲ್ಲಿ ನಂಬಿಕೆ ಇಲ್ಲದೆ ಇರೋದಕ್ಕೆ ಆ ಯೂನಿವರ್ಸ್ಗೆ ಕೊಡಬೇಕು ಅಂತಲೂ ಅನಿಸಲ್ಲ. ಈಗ ಒಂದು ವೇಳೆ ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ನೋಡೋಣ ಟ್ರೈ ಮಾಡ್ತೀನಿ, ನನಗೊಂದು ಗಾಡಿ ಬೇಕಿತ್ತು, ಮೊಬೈಲ್ ಬೇಕಿತ್ತು, ಕಾರ್ ಬೇಕಿತ್ತು, ನಾನೇ ಡೌಟ್ ಪಡ್ತಿದ್ದೀನಿ ಮನಸ್ಸಲ್ಲಿ, ಸುಮ್ಮನೆ ನೋಡೋಣ ಟ್ರೈ ಮಾಡೋಣ ಅಂತ ಕೇಳ್ತೀವಪ್ಪ. ನಾವು ಯಾವಾಗ ಇಲ್ಲಿ ನಮಗೆ ಡೌಟ್ ಇದೆಯೋ ಆ ಡೌಟ್ ಅಲ್ಲಿಗೆ ಹೋಗ್ಬಿಟ್ಟಿರುತ್ತೆ. ಆ ಪರ್ಸನ್ಗೆ ಅವ್ರು ಕೊಡಬೇಕು ಅಂತ ಅನ್ಸೋದೇ ಇಲ್ಲ. 1% ಅನ್ಸಲ್ಲ. ನಿನ್ಗೆ ಯಾಕೋ ಮೊಬೈಲು, ನಿನ್ಗೆ ಯಾಕೋ ಕಾರು, ನಿನ್ಗೆ ಯಾಕೋ ಗಾಡಿ ಅಂತ ಹೇಳ್ತಾರೆ. ಯಾವಾಗ ನೀವು ನಂಬುತ್ತೀರೋ, ಅದಕ್ಕೆ ನಾನು ಹೇಳೋವಂಥದ್ದು ಪ್ರತಿಯೊಂದು ಅಷ್ಟೇ, ನೀವು ಏನನ್ನು ನಂಬ್ತೀರೋ ಅದು ಸಿಗುತ್ತೆ. ನೀವು ಯಾವುದನ್ನು ನಂಬೋಕ್ಕೆ ನೀವು ರೆಡಿ ಇಲ್ವೋ ಅದು ಸಿಗೋದೇ ಇಲ್ಲ. ಹಾಗಾಗಿ ನಮ್ಮ ವರ್ಕ್ಶಾಪ್ ಆಗ್ಬೋದು, ನೀವು ನೋಡೋವಂಥದ್ದಾಗ್ಬೋದು, ನಿಮ್ಮ ಕರ್ಮ ಕಳೆದಿದ್ರೆ ಮಾತ್ರ ಇಂಥದನ್ನು ಕೇಳಿಸ್ಕೊಳ್ಳೋಕೆ ಸಾಧ್ಯ, ಮಾಡೋದಕ್ಕೆ ಸಾಧ್ಯ. ಎಲ್ಲಿ ತನಕ ಕರ್ಮ ಕಳಿಯಲ್ವೋ ಅಲ್ಲಿ ತನಕ ನಮ್ಮ ಚಾನಲ್ ನೋಡೋಕ್ಕಾಗಲ್ಲ. ಎರಡನೇ ನೋಡ್ಬೋದೇನೋ, ಮಾಡೋದಕ್ಕಾಗಲ್ಲ. ಸೊ ಯಾರು ನೋಡಿ ಮಾಡ್ತಾರೋ ಅವ್ರಿಗೆ ಮಾತ್ರ ಎಲ್ಲವೂ ಸಿದ್ಧಿಯಾಗೋದಕ್ಕೆ ಸಾಧ್ಯ. ಓಕೆ ಗುರುಜಿ, ಈಗ ಸಿದ್ಧಿ ಬಗ್ಗೆ ಹೇಳ್ತಾ ಇದ್ರಿ. ಈಗ ಸರ್ವಸಿದ್ಧಿ ವ್ರತದ ಬಗ್ಗೆ ನೀವು ಕಳೆದ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಬಾರಿ ಹೇಳಿದಿರಿ. ಈ ಸರ್ವಸಿದ್ಧಿ ವ್ರತ ಅಂತಂದರೆ ಏನು, ಅದನ್ನು ಹೇಗೆ ಮಾಡೋದು, ಅದರ ಫಲವನ್ನು ಯಾವ ರೀತಿಯಾಗಿ ಪಡ್ಕೊಳ್ಳೋದು, ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ ಗುರುಜಿ. ಸೊ ಸರ್ವಸಿದ್ಧಿ ವ್ರತ ಅನ್ನುವಂಥದ್ದು ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರಲ್ವ, ಆ ರೀತಿಯೇ ಒಂದು ರೀತಿ ಇರುತ್ತೆ. ಅದು 40 ದಿನ ಆದರೆ ಇದು 63 ದಿನ ಇರುತ್ತೆ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಏನಿಲ್ಲ, ತುಂಬ ಸುಲಭವಾಗಿರುವಂಥದ್ದು, ಎಲ್ಲರೂ ಮಾಡ್ಬೋದಾಗಿರುವಂಥದ್ದು. ಯಾರೆಲ್ಲ ಕಾರ್ಯಕಾರಕ್ಕೆ ಬರ್ತಿರೋ ಅವರೆಲ್ರಿಗೂ ಕಂಪಲ್ಸರಿ ಮಾಡಬೇಕು ಅಂತ ನಾನು ಹೇಳ್ತೇನೆ. ಈಗ ಮುಂಬರುವ ಕಾರ್ಯಾಗಾರದಲ್ಲಿ ನೀವು ಬರಬೇಕಂತಂದರೆ ಕೆಂಪು ಡ್ರೆಸ್ಸಲ್ಲಿ ಬರಬೇಕು, ಕೆಂಪು ದಾರವನ್ನು ತೆಗೆದುಕೊಂಡು ಬರಬೇಕು. ಕರೆಕ್ಟಾ? ಇನ್ನೂ ಕೆಲವು ವರ್ಕ್ಶಾಪ್ ಹಿಂದ್ಗಡೆ ಹಳದಿ ದಾರ ಇತ್ತು, ಹಳದಿ ಒಂದು ಡ್ರೆಸ್ಸಲ್ಲಿ ಬರಬೇಕು ಅಂತ ಹೇಳಿದ್ದೆ. ಯಾಕೆ ಇದೆಲ್ಲ ಯಾಕೆ ಇದು ಕೆಂಪು ಕಲರು, ಯಾಕೆ ಕೆಂಪು ಕಲರ್ ದಾರ ಏನಕ್ಕೆ? ಸರ್ವಸಿದ್ಧಿ ವ್ರತ ಯಾರು ಮಾಡ್ತಾರೋ ಅವರೆಲ್ಲರೂ ಒಂದೇನೋ ಒಂದು ಕಟ್ಕೊಳ್ಳಿಕ್ಕೆ ಇರ್ತದೆ, ಅದು ನಾನು ಆಶೀರ್ವಾದ ಮಾಡಿಕೊಟ್ಟಿರ್ತೇನೆ. ಬಟ್ ಅದು ಕಟ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಕೆಲವು ಯು ಶುಡ್ ಬಿ ಕ್ವಾಲಿಫೈಡ್ ಅದು ನೇಚರ್ ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇದ್ದರೆ ಮಾತ್ರ ಅದು ಸಿದ್ಧಿ ಪಡ್ಕೊಳ್ಳೋಕ್ಕೆ ಸಾಧ್ಯ. ನೀವು ಸುಮ್ಮನೆ ಕ್ವಾಲಿಫಿಕೇಷನ್ ಇಲ್ಲದೆ ಸುಮ್ಮನೆ ಕಟ್ಕೊಂಡ್ರೆ ದಾರ ಆಗಿಬಿಡುತ್ತೆ ಅಷ್ಟೇ. ಇನ್ಫ್ಯಾಕ್ಟ್ ಅದನ್ನು ಕೆಟ್ಟದಾಗ್ಬಿಡುತ್ತೆ. ಸೊ ಹಾಗಾಗಿ ಅದು ಕಟ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ತುಂಬ ಒಂದು ಪ್ರಿಪೇರ್ಡ್ನೆಸ್ ಬೇಕು, ನೀವು ರೆಡಿ ಆಗಬೇಕು ಮೆಂಟಲಿ. ಸೊ ಅದನ್ನೆಲ್ಲವೂ ನಾನು ಹೇಳ್ಕೊಡ್ತೇನೆ ಹೇಗೆ ರೆಡಿ ಆಗಬೇಕು ಅಂತೇಳಿ. ಯಾರೆಲ್ಲ ಕಾರ್ಯಾಗಾರಕ್ಕೆ ಇಲ್ಲಿ ತನಕ ಬಂದಿದ್ದೀರೋ ಅವರೆಲ್ಲರೂ ಸರ್ವಸಿದ್ಧಿ ವ್ರತ ಮಾಡಬೇಕು. ನಾನು ನಿಮಗೆ ಅದು ಫುಲ್ ಡೀಟೇಲ್ಸ್ ನಮ್ಮ ಒಂದು ಟೀಮ್ ಕಳಿಸ್ಕೊಟ್ಟಿದೆ ನಿಮಗೆ. ದಯವಿಟ್ಟು ಮಾಡಿ. ಯಾರೆಲ್ಲ ಇನ್ನೂ ಮಾಡಲಿಲ್ವೋ ಈ ಕೂಡಲೇ ಈಗ ನೋಡ್ತಿದ್ದೀರಲ್ವ, ಸ್ಟಾರ್ಟ್ ಫ್ರಮ್ ಟುಡೇ, ಜಸ್ಟ್ 63 days ನಾವು ಕೋರಿದ್ದೆಲ್ಲ ಸಿಗುತ್ತೆ, ನೀವು ಅಂದುಕೊಂಡಿದ್ದೆಲ್ಲ ಆಗುತ್ತೆ. ಈ ದೇವರಿಗೆ ಇದು ದೊಡ್ಡದು ಇದು ಚಿಕ್ಕದು ಅಂತ ಏನೂ ಇಲ್ಲ, ಎಲ್ಲ ಒಂದೇ. ನೀವು ಕೋರ್ಕೊಳ್ತಿರೋದು 100 ಕೋಟಿ, ಇನ್ನೊಬ್ರು ಕೇಳ್ಕೊಳ್ಳೋದು 1 ಕೋಟಿ. ದೇವ್ರಿಗೆ ಯಾವುದ್ರೇ ಅದೆಲ್ಲ ಲೆಕ್ಕನೇ ಇಲ್ವಲ್ಲ ರೇ. ಸೊ ನಿಮಗದು ದೊಡ್ಡದು ಅನಿಸ್ಬೋದು, ಬಟ್ ನಾಟ್ ಫಾರ್ ಯೂನಿವರ್ಸ್. ಸೊ ಪ್ಲೀಸ್ ಆಸ್ಕ್ ಆ್ಯಂಡ್ ಯು ಶಾಲ್ ರಿಸೀವ್, ಸೀಕ್ ಆ್ಯಂಡ್ ಯು ಶಾಲ್ ಫೈಂಡ್, ನಾಕ್ ಆ್ಯಂಡ್ ದ ಡೋರ್ ಶಾಲ್ ಬಿ ಓಪನ್ ಟು ಯು. ಕೇಳಿರಿ ಕೊಡಲಾಗುವುದು, ತಟ್ಟಿರಿ ತೆರೆಯಲಾಗುವುದು, ಹುಡುಕಿರಿ ಸಿಗುವುದು. ಕೇಳಲ್ಪಡುವ ಪ್ರತಿಯೊಬ್ಬನಿಗೂ ಕೇಳುವುದೆಲ್ಲವನ್ನು ಯೂನಿವರ್ಸು ಕೊಡಲ್ಪಡುವುದು. ಒಂದು ತತ್ವ ಹೇಳುತ್ತೆ, ಧರ್ಮಗ್ರಂಥ ಹೇಳುತ್ತೆ, ಯಾರಾದರೂ ನಿಮ್ಮ ಮಕ್ಕಳು ಮೀನನ್ನು ಕೇಳಿದ್ರೆ ಹಾವನ್ನು ಕೊಡ್ತೀರಾ? ಯಾರಾದರೂ ನಿಮ್ಮ ಮಕ್ಕಳು ಬನ್ನನ್ನು ಕೇಳಿದ್ರೆ, ಬ್ರೆಡ್ಡನ್ನು ಕೇಳಿದ್ರೆ ಕಲ್ಲನ್ನು ಕೊಡ್ತೀರಾ? ಆಫ್ಟರ್ ಆಲ್ ಮನುಷ್ಯರಾದ ನಿಮಗೆ ನಿಮ್ಮ ಮಕ್ಕಳಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ನಿಮಗೆ ಗೊತ್ತಿದ್ದರೆ, ಇನ್ನು ದೇವರಿಗೆ, ಬ್ರಹ್ಮನಿಗೆ, ಆ ಶಿವನಿಗೆ, ಆ ವಿಷ್ಣುವಿಗೆ ನೀವು ಕೇಳಿದ್ದೇನು ಅಂತ ಗೊತ್ತಿರಲ್ವ? ಕೇಳಿದ್ದಕ್ಕೆ ವಿರುದ್ಧವಾಗಿ ಬೇರೆ ಕೊಟ್ಬಿಡ್ತಾರೆ. ದಯವಿಟ್ಟು ಕೇಳಿರಿ. ಆ ಕೇಳೋದು ಹೇಗೆ?
ಅದನ್ನು ಹೇಳ್ಕೊಡೋದೇ ನಾನು ವರ್ಕ್ಶಾಪಲ್ಲಿ ಯೂಶ್ವಲಿ ಹೇಗೆ ಕೇಳಬೇಕು, ನಾವು ಹೇಗಿರಬೇಕು ಅನ್ನೋದನ್ನ ನಾವು ಕಲಿಬೇಕು. ಎಸ್, ಈ ಸೃಷ್ಟಿ ಲೆಕ್ಕಾಚಾರ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ, ನಾವು ಕಣ್ ತೆರೆದು ನೋಡಿದಾಗ ಎಲ್ಲವೂ ಕೂಡ ತುಂಬ ಸಿಂಪಲ್ ಅನಿಸುತ್ತೆ. ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಹೌದಲ್ವಾ, ಇಷ್ಟು ಸಿಂಪಲ್ ಅಲ್ವಾ, ನಮ್ಗೆ ಯಾಕೆ ಗೊತ್ತಿರಲ್ಲ ಅಂತ ಅನಿಸುತ್ತೆ. ಆದರೆ ಅದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಏನು ಬೇಕು, ಹೇಗೆ ಬೇಕು, ಅದನ್ನು ಹೇಗೆ ಪಡ್ಕೋಬೇಕು, ಇದೆಲ್ಲದ್ರ ಬಗ್ಗೆ ತಿಳ್ಕೊಂಡಾಗ ಅದೊಂಥರ ಅತಿ ಸುಲಭ ಅಂತ ಅನಿಸುತ್ತೆ ಗುರೂಜಿ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದೊಂದು ವಿಶ್ವ ಮಂತ್ರ ತಂತ್ರವನ್ನು ತಿಳಿಸ್ಕೊಡ್ತೀರಾ, ಒಂದೊಂದು ಮಾರ್ಗೋಪಾಯಗಳನ್ನು ತಿಳಿಸ್ಕೊಡ್ತೀರಾ. ಇವತ್ತು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಿದ್ದೀರಿ? ಇವತ್ತು ನಮ್ಮ ಕಲಿಯುಗದ ಮನಸ್ಥಿತಿ ಬಗ್ಗೆ ನಾನು ಹೇಳ್ತಿದ್ದೆ. ಸೊ ನಾವು ಇದೊಂದು ಮನಸ್ಥಿತಿ ತಯಾರಾಗೋದಕ್ಕೆ ಪೂರಕವಾಗಿ ಕೆಲವೊಂದು ನಾನು ಪುಸ್ತಕದಲ್ಲಿ ಬರೆದಿದ್ದೇನೆ. ವಿಶೇಷವಾಗಿ ಸ್ನಾನ ಮಾಡಬೇಕಂತಂದರೆ, ಯಾಕೆ ಸ್ನಾನ ಮಾಡಬೇಕು ಅಂತಂದರೆ, ಇದು ನಾನು ಹೇಳ್ಕೊಡ್ತಿರೋದಲ್ಲ, ಇದು ಆಲ್ರೆಡಿ ನಮ್ಮ ಧರ್ಮಶಾಸ್ತ್ರಗಳಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ, ಸಂಸ್ಕಾರದಲ್ಲಿ ಇರುವಂಥದ್ದು. ನಾನು ಅದನ್ನು ಇನ್ನೊಂದು ಸಲ ಹೇಳ್ತಿದ್ದೀನಿ ಅಷ್ಟೇ ಹೊರತು ನಾವು ಮಾಡ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಯಾಕೆ ಸ್ನಾನ ಮಾಡಬೇಕಂತಂದರೆ, ಯಾಕೆ ತುಂಬ ಪವರ್ಫುಲ್ ಇದು ಅಂತಂದರೆ, ನಾವು ಸ್ನಾನ ಮಾಡ್ತಿರ್ಬೇಕಂತಂದರೆ ಮಾತ್ರ ನಾವು ಒಬ್ಬರೇ ಇದ್ದೀವಿ. ಗಮನಿಸಿದ್ದೀರಾ? ಬೇರೆ ಎಲ್ಲ ಕಡೆ ಯಾರ್ಯಾರೋ ಇರ್ತಾರೆ, ಅಟ್ಲೀಸ್ಟ್ ನಮ್ಮ ಮಕ್ಕಳು ಅಥವಾ ಹೆಂಡ್ತಿನೋ ಗಂಡನೋ ಸಮಾಜ ಎಲ್ಲರೂ ಇರ್ತಾರೆ. ಬಟ್ ಸ್ನಾನ ಮಾಡಬೇಕಂತಂದರೆ ಯಾರಿರ್ತಾರೆ? ಒಬ್ಬರೇ. ಆಮೇಲೆ ಅಲ್ಲಿ ಮಾತ್ರ ಪುಣ್ಯಕ್ಕೆ ಮೊಬೈಲ್ ಯೂಸ್ ಮಾಡ್ತಿಲ್ಲ. ಕರೆಕ್ಟಾ? ನೀರು ಬಿದ್ದುಬಿಡುತ್ತೆ ಅಂತೇಳಿ. ಅಲ್ಲ, ಕೆಲವರೆಲ್ಲ ಅಲೆಕ್ಸಾನ್ ಇಟ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ, ಇಲ್ಲ ಮ್ಯೂಸಿಕ್ ಆನ್ ಮಾಡ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ಬಹುತೇಕ ಮಂದಿ ಅಟ್ಲೀಸ್ಟ್ ಮೊಬೈಲ್ನ ಅವಾಯ್ಡ್ ಮಾಡಿದ್ದೀವ. ನೀವು ಯೋಚನೆ ಮಾಡಿ ನೋಡಿ, ವಾಶ್ರೂಮಲ್ಲಿದ್ದಾಗೆ ಜಾಸ್ತಿ ಬ್ರಿಲಿಯಂಟ್ ಐಡಿಯಾಸ್ ಬರ್ತಿರುತ್ತೆ. ಕರೆಕ್ಟಾ? ಯಾಕಂದರೆ ಅಲ್ಲಿ ವಿ ಆರ್ ಅಲೋನ್. ನಾಟ್ ಲೋನ್ಲಿ ಮೈಂಡ್ ಯು, ಬಟ್ ವಿ ಆರ್ ಅಲೋನ್. ನಾವು ಎಲ್ಲಿ ಒಬ್ಬಂಟಿಯಾಗಿರ್ತೀವೋ ಅಲ್ಲಿ ಒಬ್ಬಂಟಿಯಾಗಿರಲ್ಲ, ದೇವರ ಜೊತೆ, ಯೂನಿವರ್ಸ್ ಜೊತೆ ಇರ್ತೀವಿ, ಗೊತ್ತಿರಲಿ. ಅದಕ್ಕೆ ಈ ಮನಿ ಮೆಡಿಟೇಷನ್ ಅಥವಾ ಹಣದ ಧ್ಯಾನ ತುಂಬ ಇಂಪಾರ್ಟೆಂಟ್. ಆಮೇಲೆ ನಮಗೆ ಹೆಚ್ಚು ದುಡ್ಡು ಬರಬೇಕು, ಚೆನ್ನಾಗಿರ್ಬೇಕು ಅಂದ್ಕೊಳ್ಳಿ, ಹೆಚ್ಚು ನಾವು ಒಬ್ಬೊಬ್ಬರೇ ಇರಬೇಕು, ಜಾಸ್ತಿ ಮಾತಾಡೋಕ್ಕೆ ಹೋಗಬಾರ್ದು. ಟ್ರೈ ಟು ಬಿ ಯುವರ್ ಸೆಲ್ಫ್. ಡೋಂಟ್ ಬಿ ಟಾಕಿಂಗ್, ಡೋಂಟ್ ಬಿ ಸೀಯಿಂಗ್. ನ್ಯೂಸ್ ನೋಡಲಿಕ್ಕಿಲ್ಲ, ನಾವು ನ್ಯೂಸ್ ಪೇಪರ್ ಓದಂಗಿಲ್ಲ. ಈ ಜಗತ್ತಿನ ನಾಲೆಜ್ ಅವಶ್ಯಕತೆಯೇ ಇಲ್ಲ. ಈ ಜನರಲ್ ನಾಲೆಜ್ ಅಂತ ಏನು ಹೇಳ್ತೀವಲ್ಲ, ವಾಟ್ ವಿ ನೀಡ್ ಈಸ್ ನಾಟ್ ಜನರಲ್ ನಾಲೆಡ್ಜ್. ವಿ ನೀಡ್ ಡಿವೈನ್ ವಿಸ್ಡಮ್. ವಿ ನೀಡ್ ದ ಡಿವೈನ್ ಸ್ಪಿರಿಟ್. ಅದು ಒಳಗಡೆ ಆಲ್ರೆಡಿ ಇದೆ, ನೀವು ಕಲಿಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಈ ಒಂದು ಅಫರ್ಮೇಷನ್, ಈ ಒಂದು ಟೆಕ್ನಿಕ್ಕು ತುಂಬ ಇಂಪಾರ್ಟೆಂಟು. ನೀವು ಸ್ನಾನಕ್ಕೆ ಹೋದಾಗ ಶುಕ್ರವಾರದ ದಿನ, ಪ್ರತಿ ಶುಕ್ರವಾರ ಸ್ನಾನದ ನೀರಿಗೆ ಒಂದು ಚೂರು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಆಮೇಲೆ ಆ ನೀರನ್ನು ಮೈ ಮೇಲೆ ಹಾಕ್ಕೋಬೇಕಂತಂದರೆ ಈ ಮಂತ್ರ ಮನಸ್ಸಲ್ಲಿ ಓಡ್ತಿರಲಿ. ನನ್ನ ಹಣದ ವಿಶ್ವ ಮಂತ್ರ ಮತ್ತು ತಂತ್ರ ಪುಸ್ತಕದಲ್ಲಿ 29-30ನೇ ಪುಟದಲ್ಲಿ ಇದಿದೆ. ಯಾರೆಲ್ಲ ಪುಸ್ತಕ ತೆಗೆದುಕೊಂಡಿದ್ದೀರೋ ಅವರಿಗೆ ಈ ಮಂತ್ರ ಆಲ್ರೆಡಿ ಅಲ್ಲಿದೆ. ಮತ್ತು ಹೇಗೆ ಮಾಡಬೇಕು ಅನ್ನೋದೆಲ್ಲ ನಿಯಮಗಳು ಅದರಲ್ಲಿ ಬರೆದಿದ್ದೇನೆ. ಬಟ್ ಸದ್ಯಕ್ಕೆ ಇದನ್ನು ಮಾಡಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮೇನ್ ಸನ್ನಿಧಿಂ ಕುರು. ನನಗೆ ಹಣ, ಆಸ್ತಿ, ಐಶ್ವರ್ಯಗಳು ಜೀವ ನದಿಯ ಹಾಗೆ ನನ್ನ ಬದುಕಿನಲ್ಲಿ ಹೇರಳವಾಗಿ ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಇದನ್ನು 3 ಸಲ ಅಂದ್ಕೊಳ್ತಾ, ಮನಸ್ಸಲ್ಲಿ ಪದೇ ಅಂದ್ಕೊಳ್ತಾ ಸ್ನಾನ ಮಾಡಿ. So what's happening now is the brain is getting attuned. Brain is getting attuned to the universe. So what are you asking? First of all, you're thanking universe. ಈ ಗಂಗೆಗೆ, ಈ ಭದ್ರೆಗೆ, ಈ ಕಾವೇರಿಗೆ ನೀರು ಅನ್ನೋಂಥದ್ದು ದೇವರು ಕೊಟ್ಟಿರುವಂಥದ್ದು. ಭಗೀರಥನ ಪ್ರಯತ್ನದಿಂದ ಶಿವ ಮೂಲಕ ಗಂಗೆ ಭೂಮಿಗೆ ಬಂದಿರುವಂಥದ್ದು. ಎಷ್ಟೋ ಪ್ಲ್ಯಾನೆಟ್ಸ್ ಇದ್ದಾವೆ ಗ್ರಹಗಳಲ್ಲಿ, ಅಲ್ಲಿ ನೀರು ಇಲ್ಲದೆ ಇರೋ ಕಾರಣ ಜೀವ ಇಲ್ಲ. ಸೊ ಅದಕ್ಕೆ ನಾವು ಕೃತಜ್ಞರಾಗಿರ್ಬೇಕಲ್ವ. ಆಮೇಲೆ ಇನ್ನೊಂದು ಗೊತ್ತಿರಲಿ, ಹೆಚ್ಚು ನೀರನ್ನು ದುರ್ಬಳಕೆ ಮಾಡೋರು, ಪೋಲ್ ಮಾಡೋವಂಥವ್ರಿಗೆ ಮತ್ತೆ ದೋಷ ಅಂಟ್ಕೊಳ್ಳುತ್ತೆ. ಈ ಸಕಲವು ನಮಗೆ ಕೊಟ್ಟಿರೋದು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ, ದುರ್ಬಳಕೆ ಮಾಡೋದಕ್ಕಲ್ಲ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಇಟ್. ಪ್ಲೀಸ್ ಡೂ ದಿಸ್ ಆನೆಸ್ಟ್ಲಿ ಆ್ಯಂಡ್ ಡೆಫಿನೆಟ್ಲಿ ನೀವೇನು ಕೋರ್ಕೊಳ್ತೀರೋ ಅದು ಖಂಡಿತವಾಗಿಯೂ ನಿಮ್ಗೆ ಸಿಗುತ್ತೆ. ಆಮೇಲೆ ಇಷ್ಟೆಲ್ಲ ನಾನು ಅಫರ್ಮೇಷನ್ಸು ಟೆಕ್ನಿಕ್ಸ್ ಹೇಳಿದ್ದೇನೆ, ಇದು ಎಲ್ಲರೂ ಮಾಡಿ. ಬಟ್ ಯಾರಿಗೆಲ್ಲ ನಾನು ಇದನ್ನು ಕಾರ್ಯಾಗಾರದಲ್ಲಿ ಕೊಟ್ಟಿದ್ದೇನೋ, ಈ ಒಂದು ಜಪಮಾಲೆಯ ಮುಖಾಂತರ ನೀವು ಬೆಳಿಗ್ಗೆ 108 ಸಲ, ಮಧ್ಯಾಹ್ನ 108 ಸಲ, ರಾತ್ರಿ 108 ಸಲ ಮಾಡಿದ್ರೆ ಸಾಕು. ನಾನು ಬೇರೆದೆಲ್ಲ ಹೇಳಿದ್ದೀನಲ್ಲ, ಅದು ಮಾಡದೇ ಇದ್ದರೂ ಪರವಾಗಿಲ್ಲ. ಬರೀ ಒಂದು ಬ್ರಹ್ಮತತ್ವವನ್ನು ಮಾಡಿದ್ರೆ ಸಾಕು. ಯಾರೆಲ್ಲ ಕಾರ್ಯಾಗಾರಕ್ಕೆ ಬಂದಿದ್ದೀರೋ ಇದು ಗೊತ್ತಿದೆ, ದಯವಿಟ್ಟು ಇದನ್ನು ತಪ್ಪದೆ ಮಾಡಿ.
ಓಕೆ ಗುರುಜಿ, ಒಂದು ಬಹಳ ಉತ್ತಮ ಹಾಗೆ ಎಷ್ಟು ಸಿಂಪಲ್ ಆಗಿ ನಾವು ಮ್ಯಾನಿಫೆಸ್ಟೇಷನ್ನ ಮಾಡಬಹುದು ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಇನ್ನು ನೀವು ಕಲಿಯುಗದ ಬಗ್ಗೆ ಹೇಳ್ತಾ ಇದ್ರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಉಲ್ಲೇಖ ಮಾಡಿರುವಂಥ ಒಂದು ವಿಚಾರ, ನಿಮ್ಮ ಪುಸ್ತಕ ಹಣ ಮತ್ತು ಐಶ್ವರ್ಯದ ವಿಶ್ವ ಮಂತ್ರ ಮತ್ತು ತಂತ್ರ ಅನ್ನುವ ಪುಸ್ತಕದಲ್ಲಿ ಒಂದು ವಿಚಾರ ಉಲ್ಲೇಖ ಮಾಡಿದ್ದೀರಾ. ಕಲಿಯುಗದಲ್ಲಿ ಸಂಬಂಧಗಳು ನಿಂತಿರುವುದು 2 ಉದ್ದೇಶಕ್ಕೆ, ಒಂದು ಹಣಕ್ಕೆ, ಇನ್ನೊಂದು ಅವಶ್ಯಕತೆಗೆ ಅಂತ. ಈ ಒಂದು ವಿಚಾರವನ್ನು ಒಂದಷ್ಟು ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ನಿಮ್ಗೇನು ಅನಿಸುತ್ತೆ ಮೇಡಮ್? ನನಗೆ ನಿಜ ಅಂತ ಅನಿಸುತ್ತೆ. ಒಂದು ಹಣಕ್ಕೆ, ಹೌದು, ಸಂಬಂಧಗಳು. ಹೌದು. ನಾನು ಆಗಲೇ ಹೇಳಿದ್ನಲ್ವಾ, ಸಪೋಸ್ ನಿಮ್ಮ ಯಜಮಾನರು ಅಥವಾ ನೀವು ಗಂಡನಿಗೆ ಮನೆಗೆ ಏನೂ ಕೊಟ್ಟಿಲ್ಲ ಅಂದ್ಕೊಳ್ಳಿ, ನೀವ್ಯಾಕೆ ಅವ್ರ ಜೊತೆ ಇರ್ತೀರಾ? ನಿಮ್ಮ ತಂದೆ ತಾಯಿ ಅವ್ರು ಏನೂ ಮಾಡಲಿಲ್ಲ ಅಂದ್ಕೊಳ್ಳಿ, ಜಮೀನು ಇಲ್ಲ, ಚಿನ್ನನೂ ಇಲ್ಲ, ಎಂಥದ್ದು ಇಲ್ಲ, ಚೆನ್ನಾಗಿ ಕುಡ್ಕೊಂಡು ಏನೋ ಕೇರ್ಲೆಸ್ ಆಗಿರ್ತಾರೆ, ನಿಮ್ಮ ತಂದೆ ತಾಯಿಗೆ ನೀವೇ ಏನೋ ಮರ್ಯಾದೆ ಕೊಡ್ತೀರಾ? ಅಲ್ಲ, ನೀವು ಹೇಳಿ ನನಗೆ. ಎವ್ರಿಥಿಂಗ್ ಈಸ್ ಆನ್ ಮನಿ ಅಲ್ವಾ? ಸೊ ಈಗ ನಾನು ಇದ್ದೀನಪ್ಪ, ನನಗೇನು ಕಾಸೇ ಕೊಟ್ಟಿಲ್ಲ ಅಂದ್ಕೊಳ್ಳಿ, ಇವ್ರು ಸ್ಟುಡಿಯೋಗೆ ನನ್ನೇನು ಕರೀತಾರೆ, ಹೋಗ ನೀನು ಆಚೆ ಅಂತಾರೆ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಮನಿ. ಇನ್ಫ್ಯಾಕ್ಟ್ ಆಲ್ ಆಫ್ ಅಸ್, ಐ ಆಮ್ ಡೂಯಿಂಗ್ ಫಾರ್ ಮನಿ, ಯು ಆರ್ ಡೂಯಿಂಗ್ ಫಾರ್ ಮನಿ. ನೀವು ಹೊರಗಡೆ ಹೋಗಿ ನಿಂತ್ಕೊಳ್ಳಿ. ನಾನು ಒಂದೊಂದ್ಸಲ ನಿಂತ್ಕೊಳ್ಳೋದು, ಆಫೀಸಿಂದ ಆಚೆ ಹೋಗಿ ನಿಂತ್ಕೊಳ್ತೀನಿ, ಫುಲ್ಲು ಓಡಾಡ್ತಿರ್ತಾರೆ ಜನಗಳು. ಇವರೆಲ್ಲ ಓಡಾಡೋದೇನಕ್ಕೆ? ಆಟೋ ಓಡಿಸ್ತಿರೋದೇನಕ್ಕೆ? ದುಡ್ಡಿಗೆ. ಓಲಾ ಕಾರ್ ಓಡಿಸ್ತಿರೋದು ದುಡ್ಡಿಗೆ. ಓಲಾ ಯಾರ್ಯಾರು ಮೆಟ್ರೋ ಓಡಿಸ್ತಿದ್ದಾರೆ, ಮೆಟ್ರೋ ಏನಕ್ಕೆ ಓಡಿಸ್ತಿದ್ದಾರೆ? ಗೌರ್ಮೆಂಟು, ಅವರು ದುಡ್ಡಿಗೆ ಓಡಿಸ್ತಿರೋದು. BMTC ಬಸ್ ಏನಕ್ಕೆ ಓಡ್ತಿದೆ? ಅಯ್ಯೋ ಅವ್ರು ಯಾರೋ ಪಾನಿಪುರಿ ಮಾರ್ತಿದ್ದಾರಂತೆ, ಏನು ಪಾನಿಪುರಿ ನಿಮ್ಗೆ ಖುಷಿ ಅಂತ ಮಾರ್ತಿದ್ದಾರೆ? ಅವ್ರು ದುಡ್ಡು ಬೇಕು ಅದಕ್ಕೆ ಮಾರ್ತಿದ್ದಾರೆ. ಅವರೆಲ್ಲ ತರಕಾರಿ ಮಾರ್ತಿದ್ದಾರೆ, ಅವ್ರೇನಕ್ಕೆ ಮಾರ್ತಿದ್ದಾರೆ? ಅವ್ರು ಮೊಬೈಲ್ ಶಾಪ್ ಇಟ್ಟಿದ್ದಾರೆ, ಅವ್ರೇನಕ್ಕೆ ಮೊಬೈಲ್ ಶಾಪ್ ಇಟ್ಟಿದ್ದಾರೆ? ಇವ್ರು ಪೆಟ್ರೋಲ್ ಬಂಕ್ ಇಟ್ಟಿದ್ದಾರೆ, ಅವ್ರೇನಕ್ಕೆ ಇಟ್ಟಿದ್ದಾರೆ? ಅಲ್ಲ, ನೀವು ಪ್ರತಿಯೊಂದು ಗಮನಿಸಿ, ಬೀದಿಯಲ್ಲೂ ಯಾರ್ಯಾರು ಎಲ್ಲೆಲ್ಲಿ ಓಡಾಡ್ತಿದ್ದಾರೋ ಎಲ್ಲರೂ ಓಡಾಡ್ತಿರೋದು ಗೊತ್ತಿಲ್ಲದೇನೋ ದುಡ್ಡುಗೋಸ್ಕರನೇ ಓಡಾಡ್ತಿದ್ದಾರೆ. ಒಂದು ಅದಕ್ಕೆ. ಎರಡನೇದು ಅವ್ರ ಅವಶ್ಯಕತೆಗೆ. ನಂಗೆ ದುಡ್ಡು ಇಲ್ದಿದ್ರೂ ಪರವಾಗಿಲ್ಲ, ನಿಮ್ಮ ಅವಶ್ಯಕತೆ ಇದೆ ನನಗೆ, ಸೊ ನನಗೆ ನೀವು ಬೇಕು, ಅಥವಾ ನಾನು ನಿಮಗೆ ಬೇಕು, ಅಥವಾ ಇನ್ನೊಬ್ರು ಯಾರಿಗೋ ಬೇಕು. ಇವೆರಡು ಬಿಟ್ಟರೆ ಇನ್ನೇನಕ್ಕೆ ನಿಂತಿದೆ ಈ ಸಮಾಜ? ಯೋಚನೆ ಮಾಡಿ. ಸೊ ಇಫ್ ಸಂಬಡಿ ಈಸ್ ವ್ಯಾಲ್ಯೂಯಿಂಗ್ ಯು ಐದರ್ ಫಾರ್ ಮನಿ ಆರ್ ಫಾರ್ ದ ನೀಡ್, ಅದು ಬಿಟ್ಟರೆ ಇನ್ನೇನಕ್ಕೂ ಇಲ್ಲ. ಇಫ್ ಯು ಆರ್ ಯೂಸ್ಲೆಸ್, ಐ ಡೋಂಟ್ ಥಿಂಕ್ ಎನಿಬಡಿ ವಿಲ್ ಕೇರ್ ಫಾರ್ ಯು. ಅಟ್ಲೀಸ್ಟ್ ಯು ಶುಡ್ ಹ್ಯಾವ್ ಮನಿ, ನಾನು ಹೇಳ್ತಿರೋದು. ಸೊ ಹಾಗಾಗಿ ದಯವಿಟ್ಟು ಇವೆರಡನ್ನೂ ಹೆಚ್ಚಿಟ್ಕೊಳ್ಳಿ. ಸೊ ಈ ಶುಡ್ ಬಿ ಆಫ್ ಡಿಮಾಂಡ್. ಎಲ್ಲಿ ತನಕ ನೀವು ಡಿಮಾಂಡಲ್ಲಿರ್ತೀರೋ ಅಲ್ಲಿ ತನಕ ನಿಮ್ಮ ಮಾರ್ಕೆಟ್ ಇರುತ್ತೆ ನಿಮಗೆ ಅಥವಾ ನನಗೆ. ನಾನು ಎಲ್ಲಿ ತನಕ ಡಿಮಾಂಡ್ ಇಲ್ವೋ ಆಗ ನನ್ನ ಬಿಟ್ಬಿಡ್ತಾರೆ ಅಷ್ಟೇ. ಅದೇ ರೀತಿ ಜಾಗ್ರತೆ. ಹಣ ಇದ್ದರೆ ಡಿಮಾಂಡ್ ಜಾಸ್ತಿ ಇರುತ್ತೆ. ಎರಡನೇದು, ಅವರ ಅವಶ್ಯಕತೆಗೆ ಏನು ಬೇಕೋ ಆಗಿರ್ಬೇಕು ನಾವು, ನಮ್ಮಿಷ್ಟಕ್ಕೂ ಇರೋದಲ್ಲ. ಎಸ್ ಮೇಡಮ್. ಎಸ್ ಗುರುಜಿ, ಬಹಳ ಉತ್ತಮವಾದಂಥ ವಿಚಾರವನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಎಸ್ಪೆಷಲಿ ಈ ಸರ್ವಸಿದ್ಧಿ ವ್ರತದ ಬಗ್ಗೆ ನಿಮ್ಮ ಮುಂದಿನ ಕಾರ್ಯಾಗಾರದಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸ್ಕೊಡ್ತೀರಾ. ಇದನ್ನು ಯಾವ ರೀತಿ ಮಾಡಬೇಕು, ಹೇಗೆ ನಾವು ಅಂದ್ಕೊಂಡಿದ್ದನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಮುಂದಿನ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅದರ ಜೊತೆಗೆ ಹಲವಾರು ಉತ್ತಮ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿ ಪುಸ್ತಕಗಳ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ, ಹಾಗೆ ಕಾರ್ಯಾಗಾರದ ಮುಖಾಂತರ ಗುರೂಜಿಯವರು ಉತ್ತಮವಾದಂತಹ ಮಾರ್ಗದರ್ಶನವನ್ನು ಹಣಕ್ಕೆ ಸಂಬಂಧಪಟ್ಟ ಹಾಗೆ, ಐಶ್ವರ್ಯಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಾ ಇದ್ದಾರೆ. ಇದೇ ನವೆಂಬರ್ 30ನೇ ತಾರೀಕು ಗುರೂಜಿಯವರ ಕಾರ್ಯಾಗಾರ ನಡೀತಾ ಇದೆ. ಈ ಕಾರ್ಯಾಗಾರದಲ್ಲಿ ನೀವು ಕೂಡ ಭಾಗವಹಿಸಬೇಕು ಅಂತ ಇಚ್ಛಿಸಿದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮೊದಲೇ ಸ್ಲಾಟನ್ನು ಬುಕ್ ಮಾಡ್ಕೊಳ್ಳಿ. ನಾವು ಸ್ಪಾಟ್ ಬುಕ್ಕಿಂಗ್ ಮಾಡ್ಕೋತೀವಿ ಅಂತ ಏನೋ ಇದಕ್ಕೆ ಬಂದರೆ, ಆ ಸ್ಥಳಕ್ಕೆ ಬಂದಾಗ, ಯಾಕಂದರೆ ಅಲ್ಲಿ ಅಲ್ಲಿ ಜನ ಜಾಸ್ತಿ ಇದ್ದಾಗ ನೀವು ಅದನ್ನು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಮೊದಲೇ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಳ್ಳಿ, ಈ ಕಾರ್ಯಾಗಾರವನ್ನು ಅಟೆಂಡ್ ಮಾಡಿ. ಅದರ ಜೊತೆಗೆ ಗುರೂಜಿಯವರು ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ಹೇಳ್ತಿರ್ತಾರೆ, ಅಂದರೆ ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಮುಖ್ಯ. ನಾವು ಎಷ್ಟು ಸ್ಪೆಂಡ್ ಮಾಡ್ತೀವಿ, ಎಷ್ಟು ಅರ್ನ್ ಮಾಡ್ತೀವಿ, ಅದರ ಲೆಕ್ಕಾಚಾರ ತಿಳ್ಕೊಂಡಾಗ, ನಾವು ಒಂದು ಉತ್ತಮವಾದಂಥ ಒಂದು ಕ್ಯಾಲ್ಕುಲೇಷನ್ ಇದ್ದಾಗ ನಾವು ಇನ್ನಷ್ಟು ಏನೋ ಇಂಪ್ರೂವ್ ಆಗಬಹುದು, ಇನ್ನಷ್ಟು ಹೆಚ್ಚು ಹಣ ಗಳಿಸಬಹುದು ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗುರೂಜಿಯವರ ಒಂದು ಬಜೆಟ್ ಆ್ಯಪ್ ಕೂಡ ಇದೆ. ಇದು ಪ್ಲೇಸ್ಟೋರಲ್ಲಿ ನೀವು ಹೋಗಿ ಬಜೆಟ್ ಆ್ಯಪ್ ಅಂತ ಹಾಕಿದ್ರೆ ಮನಿ ಈಸ್ ಹ್ಯಾಪಿನೆಸ್ನ ಬಜೆಟ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ಯಾವ ರೀತಿ ಲೆಕ್ಕಾಚಾರಗಳಿರಬೇಕು, ಬಜೆಟ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ, ಇದೆಲ್ಲವೂ ಕೂಡ ನೀವು ತಿಳ್ಕೊಂಡು ಅದನ್ನು ಉಪಯೋಗ ಮಾಡ್ಕೊಳ್ಬೋದು. ಸೊ ನಿಮ್ಮ ಬಳಿ ಈ ಆ್ಯಪ್ ಇಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ಮನಿ ಈಸ್ ಹ್ಯಾಪಿನೆಸ್ನ ಬಜೆಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಹಣದ ಲೆಕ್ಕಾಚಾರವನ್ನು ತಿಳ್ಕೊಳ್ಳಿ, ಮನಿ ಮ್ಯಾನೇಜ್ಮೆಂಟನ್ನು ಕರೆಕ್ಟಾಗಿ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.